ಹಾಯ್ ಹಲೋ ನಮಸ್ತೆ. ನೀಟ್ ಸಬ್ಜೆಕ್ಟ್ಗೆ ಸ್ವಾಗತ. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರ ವಿಭಾಗದ ಪಾಠಗಳ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ ಹಾಗೂ ಭಾರತದ ಪ್ರಮುಖ ಖನಿಜಗಳ ಹಂಚಿಕೆ ಹಾಗೂ ಉತ್ಪಾದನೆ ಈ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮುಂದುವರಿದು ಈ ಒಂದು ವಿಡಿಯೋದಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ಸೌರಶಕ್ತಿ, ಪವನಶಕ್ತಿ, ಅವುಗಳ ಅವಶ್ಯಕತೆ, ಶಕ್ತಿ ಸಂಪನ್ಮೂಲಗಳ ಕೊರತೆ ಮತ್ತು ಸಂರಕ್ಷಣೆ ಹಾಗೂ ಪರಿಹಾರಗಳು, ಶಕ್ತಿ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು, ಈ ಎಲ್ಲ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ಶಕ್ತಿಯ ಸಂಪನ್ಮೂಲಗಳು, ಪವರ್ ರಿಸೋರ್ಸಸ್ ಅಂತಾನೆ ಕರ್ಕೊಳ್ತೀವಿ. ಈ ಶಕ್ತಿ ಸಂಪನ್ಮೂಲಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ತುಂಬಾನೇ ಅತ್ಯವಶ್ಯಕವಾಗಿವೆ. ಅಲ್ಲದೆ ನಾವು ಗಮನಿಸ್ತಾ ಇರತಕ್ಕಂತ ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗಲೇ ಪೆಟ್ರೋಲ್ ಇಲ್ಲ ಅಂದ್ರೆ ಇಡೀ ಪ್ರಪಂಚ ಹೇಗಿರ್ಬೋದು ಅಂತ. ಹಾಗಾಗಿ ಇವುಗಳನ್ನ ಶಕ್ತಿ ಸಂಪನ್ಮೂಲಗಳು ಪ್ರತಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಹಾಗೆ ಇವುಗಳನ್ನ ಸಾಂಪ್ರದಾಯಿಕ ಹಾಗೂ ಮುಗಿದು ಹೋಗ್ತಕ್ಕಂತ ಶಕ್ತಿ ಸಂಪನ್ಮೂಲಗಳು ಅಂತಾನೆ ಕರ್ಕೊಳ್ತೇವೆ. ಬಳಕೆ ಮಾಡ್ಕೊಳ್ತಾ ಹೋದಂಗೆಲ್ಲ ಇವುಗಳು ಮುಗಿದು ಹೋಗ್ತವೆ. ಅಂತಹ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ಅಣುಶಕ್ತಿಗಳು, ಇವುಗಳನ್ನ ನಾವು ಶಕ್ತಿ ಸಂಪನ್ಮೂಲಗಳು ಅಂತ ಹೇಳಿ ಕರಿತಾ ಹೋಗ್ತವೆ. ಹಾಗೆ ಮುಗಿದು ಹೋಗದೆ ಇರತಕ್ಕಂತ, ನಾವು ಎಷ್ಟೇ ಬಳಕೆ ಮಾಡಿದ್ರು ಕೂಡ ಮುಗಿದು ಹೋಗದೆ ಇರತಕ್ಕಂತ ಶಕ್ತಿ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ, ಗಾಳಿ, ಜಲವಿದ್ಯುತ್ ಇವು ಪ್ರಮುಖವಾಗಿರ್ತಕ್ಕಂಥ ಮುಗಿದು ಹೋಗದೆ ಇರತಕ್ಕಂತ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್ ಅಂತಾನೆ ಕರ್ಕೊಳ್ತೇವೆ. ಸೊ ಬನ್ನಿ, ಯಾವೆಲ್ಲ ಕನ್ವೆನ್ಷನಲ್ ಸಾಂಪ್ರದಾಯಿಕ ಮುಗಿದು ಹೋಗ್ತಕ್ಕಂತ ಶಕ್ತಿ ಸಂಪನ್ಮೂಲಗಳಿದಾವೆ, ಅವು ಭಾರತದಲ್ಲಿ ಎಲ್ಲೆಲ್ಲಿ ಸಿಗ್ತವೆ, ಅವುಗಳ ಪರಿಚಯ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಕಲ್ಲಿದ್ದಲು ಮುಗಿದು ಹೋಗ್ತಕ್ಕಂತ ಶಕ್ತಿ ಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ಭಾರತವು ಉತ್ಪಾದನೆ ಮಾಡ್ತಾ ಇರತಕ್ಕಂತ ಹಾಗೂ ಬಳಕೆ ಮಾಡ್ತಾ ಇರತಕ್ಕಂತ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಬಹಳ ಪ್ರಮುಖವಾದಂತಹ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಅಲ್ಲದೆ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ 3ನೇ ಸ್ಥಾನವನ್ನ ಭಾರತ ಹೊಂದಿದೆ. ಇನ್ನು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ದಟ್ಟವಾದ ಅರಣ್ಯಗಳಿಂದ ಕೂಡಿದ್ದವೆಂದು, ಆ ಒಂದು ಅರಣ್ಯ ಗೋಂಡ್ವಾನ ಭೂಪ್ರದೇಶ ಆಗಿತ್ತೆಂದು ನಾವೆಲ್ಲರೂ ಕೂಡ ಇತಿಹಾಸವನ್ನ ನೋಡಿದಾಗ ಗೊತ್ತಾಗ್ತದೆ. ಆ ಭೂಮಿಯ ಪದರಗಳಲ್ಲಿ ಹುದುಗಿ ಹೋಗಿ ಶಾಖ ಮತ್ತು ಒತ್ತಡದಿಂದಾಗಿ ಕಲ್ಲಿದ್ದಲಾಗಿ ಮಾರ್ಪಾಟಾಯ್ತು ಅಂತ ಹೇಳಿ ನಂಬಿಕೆ ಇದೆ. ಆ ಒಂದು ನಂಬಿಕೆಯ ಸ್ವರೂಪವನ್ನೇ ನಾವು ಕಲ್ಲಿದ್ದಲು ಅಂತ ಹೇಳಿ ಕರೀತಾ ಹೋಗ್ತೇವೆ. ಈ ಒಂದು ಕಲ್ಲಿದ್ದಲು ಕೇವಲ ಶಕ್ತಿಯ ಖನಿಜವಾಗಿರದೆ ಕೀಟ ನಿರೋಧಕಗಳು, ಸ್ಫೋಟಕ ವಸ್ತುಗಳು, ಹಾಗೆ ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಾಸಾಯನಿಕ ಗೊಬ್ಬರ, ಹೀಗೆ ಇದರ ಬಳಕೆ ವಿವಿಧ ಹಂತಗಳಲ್ಲಿ ಬಹು ಉಪಯೋಗಿಯಾಗಿ ಕಲ್ಲಿದ್ದಲನ್ನ ಬಳಕೆ ಮಾಡ್ಕೊಳ್ತೀವಿ. ಹಾಗಾಗಿನೇ ಇದರ ಬಹು ಉಪಯೋಗಿ ಖನಿಜವಾಗಿರೋದ್ರಿಂದ ಇದನ್ನ ಬ್ಲ್ಯಾಕ್ ಗೋಲ್ಡ್, ಕಪ್ಪು ಬಂಗಾರ ಅಂತ ಹೇಳಿ ಕಲ್ಲಿದ್ದಲನ್ನ ಕರೆಯಲಾಗ್ತದೆ. ಹಾಗಾದ್ರೆ ಎಲ್ಲಿ ಸಿಕ್ಕುತ್ತೆ ಈ ಒಂದು ಕಲ್ಲಿದ್ದಲು ನಮ್ಮ ಭಾರತದಲ್ಲಿ? ಕಲ್ಲಿದ್ದಲಿನ ನಿಕ್ಷೇಪಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡ್ತಾ ಹೋದ್ರೆ, ಭಾರತದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪಗಳು ದಾಮೋದರ ನದಿ ಕಣಿವೆಯಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ನೀವು ಭಾರತದ ಭೂಪಟವನ್ನ ಗಮನಿಸಿದ್ರೆ ಕಾಣುತ್ತೆ, ಜಾರ್ಖಂಡ್, ಛತ್ತೀಸ್ಗಢ ರಾಜ್ಯಗಳು ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂತ ರಾಜ್ಯಗಳಾಗಿದ್ದಾವೆ. ಹಾಗೆ ಝರಿಯಾ, ಬೊಕಾರೋ, ಗಿರಿಧಿ, ಕರ್ಣಪುರ ಇನ್ನಿತರ ಮುಖ್ಯ ಪ್ರದೇಶಗಳು ಕಲ್ಲಿದ್ದಲಿನ ನಿಕ್ಷೇಪಗಳನ್ನ ಒಳಗೊಂಡಿದ್ದಾವೆ. ಇವಲ್ಲದೆ ಗೋದಾವರಿ, ಮಹಾನದಿ ಮತ್ತು ವಾರ್ಧಾ ನದಿಗಳ ಕಣಿವೆಯಲ್ಲೂ ಕೂಡ ಕಲ್ಲಿದ್ದಲಿನ ನಿಕ್ಷೇಪಗಳನ್ನ ಕಾಣಬಹುದಾಗಿದೆ ಮಕ್ಕಳೇ. ಇನ್ನು
ಮುಂದುವರೆದು ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ತಾ ಇರತಕ್ಕಂತ ಮುಖ್ಯ ರಾಜ್ಯಗಳು ಅಂತಂದ್ರೆ ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಈ ಒಂದು ದೇಶದಲ್ಲಿ ಕಲ್ಲಿದ್ದಲಿನ ಬೇಡಿಕೆಗೆ ಅಧಿಕವಾಗಿದ್ದು ಇದರಿಂದ ಉತ್ತಮ ದರ್ಜೆಯ ಕಲ್ಲಿದ್ದಲನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಸಾಕಷ್ಟು ದೇಶದಲ್ಲಿ ಈಗ ಕಲ್ಲಿದ್ದಲಿನ ಬೇಡಿಕೆ ಅತಿ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂತ ದೊರಕ್ತಾ ಇರತಕ್ಕಂತ ಕಲ್ಲಿದ್ದಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಬೇರೆ ದೇಶಗಳಿಂದನೂ ಕೂಡ ನಾವು ಆಮದನ್ನ ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳೇ. ಸೊ ಇಷ್ಟು ಕಲ್ಲಿದ್ದಲಿನ ಉಪಯೋಗ ಅಥವಾ ಸಿಗ್ತಾ ಇರತಕ್ಕಂತ ಸ್ಥಳಗಳಾದ್ರೆ, ಮುಂದುವರೆದು ಮತ್ತೊಂದು ಪ್ರಮುಖವಾಗಿರತಕ್ಕಂತ ಅಂಶ ಯಾವುದು ಅಂತಂದ್ರೆ ಅದು ಪೆಟ್ರೋಲಿಯಂ. ಪುರಾತನ ಕಾಲದಲ್ಲಿ ಜೀವಿಗಳ ಅವಶೇಷಗಳಿಂದ ಉತ್ಪತ್ತಿ ಹೊಂದಿರತಕ್ಕಂಥದ್ದು ಅಂತ ಹೇಳಿ ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಭೂಮಿಯಿಂದ ಹೊರ ತೆಗೆಯುವ ಪೆಟ್ರೋಲಿಯಂ ಹಲವಾರು ಬಗೆಯ ಮಿಶ್ರಣಗಳಿಂದ ಕೂಡಿದ್ದು ಅದನ್ನೇ ನಾವು ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತಾನೆ ಅದನ್ನ ಕರಿತೇವೆ. ಹೀಗೆ ಜೀವಿಗಳ ಅವಶೇಷಗಳಿಂದ ಉತ್ಪಾದನೆ ಆಗಿರ್ತಕ್ಕಂತಹ ಈ ಒಂದು ಪೆಟ್ರೋಲಿಯಂ ಏನಿದೆ ಇದು ಬಹು ಉಪಯೋಗಿ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೇಡಿಕೆ ಇರತಕ್ಕಂತಹ ಒಂದು ತೈಲ ಅಂತಲೂ ಕೂಡ ಕಾಣ್ತೇವೆ. ಇದನ್ನ ಶುದ್ಧೀಕರಣ ಕೇಂದ್ರಗಳಲ್ಲಿ ಶುದ್ಧೀಕರಿಸಿ ಗ್ಯಾಸೋಲಿನ್, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮುಂತಾದವುಗಳನ್ನ ಪಡ್ಕೊಳ್ಳಲಾಗುತ್ತೆ. ಪೆಟ್ರೋಲಿಯಂ ಪ್ರಮುಖವಾದಂತಹ ಒಂದು ಶಕ್ತಿ ಸಂಪನ್ಮೂಲ ಆಗಿರದೆ ಮುಖ್ಯ ಕಚ್ಚಾ ವಸ್ತುನು ಕೂಡ ಆಗಿದೆ. ಇದನ್ನ ಕಚ್ಚಾ ವಸ್ತುವನ್ನಾಗಿ ಅವಲಂಬಿಸಿ ಸಾಕಷ್ಟು ಕೈಗಾರಿಕೆಗಳು ಕೂಡ ಅಭಿವೃದ್ಧಿಯನ್ನ ಹೊಂದಿದಾವೆ. ಸೊ ಪೆಟ್ರೋಲ್ ಅನ್ನ ಬಳಕೆ ಮಾಡ್ಕೊಂಡು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ವಸ್ತುಗಳನ್ನ ನೀವು ಗಮನಿಸಬಹುದು. ಈ ಎಲ್ಲ ಚಿತ್ರಗಳಲ್ಲಿ ಕಾಣ್ತಾ ಇರತಕ್ಕಂತ ಅಷ್ಟು ವಸ್ತುಗಳನ್ನ ಪೆಟ್ರೋಲಿಯಂ ಕಚ್ಚಾ ವಸ್ತುವಾಗಿ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡ್ತಾ ಇರತಕ್ಕಂತ ವಸ್ತುಗಳು ಅಂತೇಳಿ ಸೂಚಿಸ್ತೇವೆ ಮಕ್ಕಳೇ. ಹಾಗಾಗಿನೇ ಇದನ್ನ ವ್ಯವಸಾಯ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಸಾರಿಗೆ ಕ್ಷೇತ್ರಗಳಲ್ಲಿ ಪೆಟ್ರೋಲಿಯಂ ಅಮೂಲ್ಯವಾಗಿರತಕ್ಕಂತಹ ಒಂದು ಶಕ್ತಿ ಸಂಪನ್ಮೂಲ ಆಗಿದೆ. ಇದು ಶಾಂತಿ ಹಾಗೂ ಯುದ್ಧ ಎರಡೂ ಕಾಲಗಳಲ್ಲೂ ಕೂಡ ಬಳಕೆ ಆಗ್ತಾ ಇರತಕ್ಕಂಥ ಪ್ರಮುಖವಾದಂತಹ ಒಂದು ಶಕ್ತಿ ಸಂಪನ್ಮೂಲ ಆಗಿದೆ. ಹಾಗಾಗಿನೇ ಇದರ ಬಹು ಉಪಯೋಗದಿಂದಾಗಿ ಇದನ್ನ ದ್ರವ ರೂಪದ ಚಿನ್ನ ಅಂತಾನೆ ಕರಿತಾ ಹೋಗ್ತೇವೆ ಪೆಟ್ರೋಲಿಯಂ ಅನ್ನ. ಹಾಗಾದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ಸಿಕ್ಕುತ್ತೆ ಈ ಒಂದು ಪೆಟ್ರೋಲ್ ಅಂತ ನೋಡ್ತಾ ಹೋದ್ರೆ, ಭಾರತದಲ್ಲಿ ಅಸ್ಸಾಂನ ದಿಗ್ಬಾಯ್ ಎಂಬಲ್ಲಿ ಪೆಟ್ರೋಲಿಯಂ ಮೊದಲು ಪತ್ತೆ ಮಾಡಲಾಯಿತಂತೆ. ಸ್ವಾತಂತ್ರ್ಯ ಬರೋವರೆಗೂ ಕೂಡ ಅದೊಂದೇ ತೈಲ ಉತ್ಪಾದನಾ ಪ್ರದೇಶ ಆಗಿತ್ತು. ಇಂದು ಲಖಿಂಪುರ್, ಹುಗ್ರೀಜನ್, ಮೋರಾನ್, ನಹರ್ಕಟಿಯಾ ಹಾಗೂ ಇನ್ನಿತರೆ ಬಾವಿಗಳಿಂದ ಈ ಒಂದು ಪೆಟ್ರೋಲಿಯಂ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಮುಂದುವರೆದು ಗುಜರಾತ್ ರಾಜ್ಯವು ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಾ ಇರತಕ್ಕಂತ ಮತ್ತೊಂದು ಪ್ರಮುಖವಾದಂತಹ ಒಂದು ಪ್ರದೇಶ ಆಗಿದೆ. ಅಂಕಲೇಶ್ವರ, ಗುಜರಾತ್ನ ಅಂಕಲೇಶ್ವರದಲ್ಲಿ ಮೊದಲನೇ ತೈಲ ಬಾವಿಯನ್ನ ಕೊರೆಯಲಾಯಿತು. ತದನಂತರ 1974ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮುಂಬೈಯಿಂದ 110 ಕಿಲೋಮೀಟರ್ ದೂರದ ಬಾಂಬೆ ಹೈನಲ್ಲಿ ಈ ಒಂದು ತೈಲವನ್ನ ಪತ್ತೆ ಮಾಡಿ 1976ರಲ್ಲಿ ತೈಲ ಉತ್ಪಾದನೆಯನ್ನ ಪ್ರಾರಂಭ ಮಾಡಲಾಯಿತು. ಇನ್ನು ಇದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದೆ. ಬಾಂಬೆ ಹೈ ಅನ್ನೋದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದೆ. ಈ ಪ್ರದೇಶಗಳಲ್ಲದೆ ಇತ್ತೀಚೆಗೆ ಕಾವೇರಿ, ಕೃಷ್ಣ, ಗೋದಾವರಿ ಹಾಗೂ ಮಹಾನದಿಗಳ ಖನಿಜ ಭೂಮಿಯಲ್ಲಿ ತೈಲ ನಿಕ್ಷೇಪವನ್ನ ಪತ್ತೆ ಮಾಡಲಾಗಿದೆ. ಈಗ ಒಟ್ಟಾರೆಯಾಗಿ ಭಾರತದಲ್ಲಿ 19 ತೈಲ ಶುದ್ಧೀಕರಣ ಕೇಂದ್ರಗಳಿದ್ದು ಇವುಗಳ ಮುಖಾಂತರ ಕಚ್ಚಾ ತೈಲವನ್ನ ಪಡೆಯಲಾಗ್ತಾ ಇದೆ. ಆದರೂ ಕೂಡ ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ತುಂಬಾ ಕಡಿಮೆ ಇರೋದ್ರಿಂದ ಇರಾಕ್, ಇರಾನ್, ಸೌದಿ ಅರೇಬಿಯಾ ಮತ್ತು ರಷ್ಯಾ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳೇ. ಸೊ ಇಷ್ಟು ದ್ರವ ರೂಪದ ಚಿನ್ನ ಅಂತ ಕರೆಸ್ಕೊಳ್ತಾ ಇರ್ತಕ್ಕಂತಹ ಪೆಟ್ರೋಲಿಯಂ, ಅದರ ಒಂದು ಉಪಯೋಗ, ಹಾಗೆ ಅದು ಸಿಗ್ತಾ ಇರತಕ್ಕಂತಹ
ಪ್ರಮುಖ ಸ್ಥಳಗಳು, ಉತ್ಪಾದನೆ ಮಾಡ್ತಾ ಇರತಕ್ಕಂತ ಪ್ರಮುಖ ಸ್ಥಳಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಂಡ್ವಿ. ಮುಂದುವರೆದು ಮತ್ತೊಂದು ಶಕ್ತಿ ಸಂಪನ್ಮೂಲದ ಬಗ್ಗೆ ನೋಡ್ತಾ ಹೋಗೋಣ. ಅದುವೇ ಪರಮಾಣು ಖನಿಜಗಳು, ಆಟೋಮಿಕ್ ಮಿನರಲ್ಸ್ ಅಂತಾನೆ ಕರಿತೇವೆ. ಭಾರತವು ಹೇರಳವಾಗಿರತಕ್ಕಂತ ಪರಮಾಣು ಖನಿಜಗಳನ್ನ ಹೊಂದಿರತಕ್ಕಂತ ದೇಶ. ಖನಿಜಗಳಿಂದ ಅಣು ಶಕ್ತಿಯನ್ನ ಉತ್ಪಾದನೆ ಮಾಡಲಾಗ್ತದೆ. ಒಂದು ದೇಶದ ಸ್ಥಾನಮಾನ ಮತ್ತೆ ಶಕ್ತಿಯನ್ನ ಪ್ರದರ್ಶಿಸುವಲ್ಲಿ ಪರಮಾಣು ಶಕ್ತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ದೇಶದ ಸ್ಥಾನಮಾನ ಹಾಗೆ ದೇಶದ ಶಕ್ತಿಯನ್ನ ಪ್ರದರ್ಶನ ಮಾಡೋದ್ರಲ್ಲಿ ಪರಮಾಣು ಶಕ್ತಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಪರಮಾಣು ಶಕ್ತಿಯನ್ನ ಕೇವಲ ದೇಶದ ರಕ್ಷಣಾ ವ್ಯವಸ್ಥೆಗೆ ಮಾತ್ರ ಬಳಸಲಾಗ್ತಾ ಇಲ್ಲ. ಇದನ್ನ ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ಪರಮಾಣು ಶಕ್ತಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಭಾರತದಲ್ಲಿ ಕಂಡು ಬರ್ತಾ ಇರತಕ್ಕಂತ ಪರಮಾಣು ಖನಿಜಗಳಲ್ಲಿ ಯುರೇನಿಯಂ, ಥೋರಿಯಂ, ಬೆರಿಲಿಯಂ, ಲಿಥಿಯಂ ಪ್ರಮುಖವಾಗಿರ್ತಕ್ಕಂಥ ಪರಮಾಣು ಖನಿಜಗಳು ಅಂತೇಳಿ ಗುರುತಿಸ್ಕೊಳ್ತೇವೆ. ಇವು ಭಾರತದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಪ್ರಮುಖ ಖನಿಜಗಳು. ಯುರೇನಿಯಂ, ಥೋರಿಯಂ, ಬೆರಿಲಿಯಂ, ಲಿಥಿಯಂ ಪ್ರಮುಖವಾದಂತಹ ಪರಮಾಣು ಖನಿಜಗಳು ಅಂತೇಳಿ. ಪರಮಾಣು ಖನಿಜಗಳ ನಿಕ್ಷೇಪಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ನೋಡ್ತಾ ಹೋದ್ರೆ ಜಾರ್ಖಂಡ್ನ ಸಿಂಗ್ಭೂಮ್, ಗಯಾ ಮತ್ತು ಹಜಾರಿಬಾಗ್ ಜಿಲ್ಲೆಗಳು, ಹಾಗೆ ಉತ್ತರ ಪ್ರದೇಶದ ಶರಹಣ್ಪುರದ ಮೆಕ್ಕಲುಮಣ್ಣು, ಕೇರಳದ ತೀರದಲ್ಲಿ ಈ ಒಂದು ಯುರೇನಿಯಂ ಅತಿ ಹೆಚ್ಚಾಗಿ ಹಂಚಿಕೆಯಾಗಿರೋದನ್ನ ನಾವು ಗುರುತಿಸಬಹುದು. ಅಲ್ಲದೆ ಥೋರಿಯಂ ಇದು ಕೇರಳ, ಬಿಹಾರ, ತಮಿಳುನಾಡು ಮತ್ತು ರಾಜಸ್ಥಾನಗಳಲ್ಲಿ ಹಂಚಿಕೆಯಾಗಿ ಸಿಕ್ಕುತ್ತೆ. ಇನ್ನು ಬೆರಿಲಿಯಂ ಇದನ್ನ ಪರಮಾಣು ವಿದ್ಯುತ್ ಉತ್ಪಾದನೆಯ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕಾಗಿ ಬಳಕೆ ಮಾಡಲಾಗುತ್ತೆ. ಬೆರಿಲಿಯಂ ಅನ್ನ ಪರಮಾಣು ವಿದ್ಯುತ್ ಉತ್ಪಾದನೆ ಮಾಡುವಾಗ ಕಂಟ್ರೋಲರ್ ಆಗಿ, ಮಾಡರೇಟರ್ ಅಂದ್ರೆ ಕಂಟ್ರೋಲರ್ ಆಗಿ ಇದನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಭಾರತವು ಅಗತ್ಯವಾದಷ್ಟು ಬೆರಿಲಿಯಂ ನಿಕ್ಷೇಪವನ್ನ ಹೊಂದಿದೆ. ಇನ್ನು ಲಿಥಿಯಂ ಇದು ಬಹಳ ಹಗುರವಾದಂತಹ ಲೋಹ ಆಗಿದ್ದು ಲೆಪಿಡೋಲೈಟ್ಸ್ ಮತ್ತು ಫ್ಯೂಡೋಮಿನ್ ಅದಿರುಗಳಿಂದ ಪಡೆಯಲಾಗ್ತದೆ. ಭಾರತದಲ್ಲಿ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ಇದು ವ್ಯಾಪಕವಾಗಿ ಹಂಚಿಕೆಯಾಗಿರೋದನ್ನ ಗುರುತಿಸಬಹುದು. ಸೊ ಇಷ್ಟು ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತೆ ಪರಮಾಣು ಖನಿಜಗಳ ಪರಿಚಯ ಆಯಿತು. ಮುಂದುವರೆದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಅಲ್ಲದೆ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತಾನೆ ಕರಿತಾ ಹೋಗ್ತವೆ. ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಬಳಕೆಯಿಂದ ಹಸಿರು ಮನೆಯ ಪರಿಣಾಮ ಉಂಟಾಗ್ತಾ ಇದ್ದು ಭೂಮಿಯ ವಾಯುಮಂಡಲದ ಗರಿಷ್ಠ ಉಷ್ಣಾಂಶ ಹೆಚ್ಚಾಗುವ ಸಂಭವನೀಯತೆಯನ್ನ ಗಮನಿಸಲಾಗ್ತಾ ಇದೆ. ಇದನ್ನೇ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಅಂತೇಳಿ ಕರಿತಾ ಇದ್ದೇವೆ. ಕಾರಣ ಶಕ್ತಿ ಸಂಪನ್ಮೂಲಗಳಾಗಿರ್ತಕ್ಕಂತಹ ಕಲ್ಲಿದ್ದಲು ಹಾಗೆ ಪೆಟ್ರೋಲಿಯಂ ಅನ್ನ, ಇವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಇವುಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇವುಗಳಿಂದಾಗಿ ಅಂದ್ರೆ ಇವುಗಳ ಕನ್ಸಂಪ್ಷನ್ ಇಂದ, ಇವುಗಳ ಬಳಕೆಯಿಂದ ಹೊರಸೂಸ್ತಾ ಇರತಕ್ಕಂತ ಗ್ರೀನ್ ಹೌಸ್ ಗ್ಯಾಸಸ್ ಅಂತಾನೆ ಕರಿತೀವಿ. ಹಸಿರು ಮನೆ ಅನಿಲಗಳು ಅಂತ ಏನು ಬಿಡುಗಡೆ ಆಗುತ್ತೆ, ಆ ಹಸಿರು ಮನೆ ಅನಿಲಗಳಿಂದಾಗಿ ಭೂಮಿಯ ವಾಯುಮಂಡಲದ ಉಷ್ಣಾಂಶ ಏರಿಕೆಯಾಗುತ್ತೆ. ಈ ಒಂದು ಉಷ್ಣಾಂಶ ಹೆಚ್ಚಾಗುವುದನ್ನೇ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತೇಳಿ ಕರಿತಾ ಹೋಗ್ತವೆ. ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಹೆಚ್ಚಾಗಿ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನ ಬಳಕೆ ಮಾಡ್ರಿ ಅನ್ನೋ ಒಂದು ಅವೇರ್ನೆಸ್, ಜಾಗೃತಿ ಎಲ್ಲಾ ಕಡೆನೂ ಕೂಡ ಪ್ರಸಾರ ಆಗ್ತಾ ಇದೆ. ಹಾಗಾದ್ರೆ ಏನು ಆ ಒಂದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಏನಾಗ್ತಾ ಇದೆ ಅಂತಂದ್ರೆ, ಪ್ರಪಂಚದಾದ್ಯಂತ ದಿನೇ ದಿನೇ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಕೈಗಾರಿಕಾ ಅಭಿವೃದ್ಧಿ ಆಗ್ತಾ ಇದೆ. ಹೀಗೆ ಸಾಂಪ್ರದಾಯಿಕ ಇಂಧನಗಳ ಬಳಕೆಯೂ ಕೂಡ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಪೆಟ್ರೋಲಿಯಂ, ಕಲ್ಲಿದ್ದಲು, ಪರಮಾಣು ಖನಿಜಗಳು ಇವುಗಳ ಬಳಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಪರಿಸರ ಮಾಲಿನ್ಯನೂ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಇವುಗಳ ಬಳಕೆಯನ್ನ ಮಿತಿಗೊಳಿಸೋದಕ್ಕೆ ಆಲ್ಟರ್ನೇಟ್ ಆಗಿ ಏನಿದೆಯಪ್ಪ ಅಂದ್ರೆ ಅದು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತಾನೆ ಕರಿತಾ ಹೋಗ್ತೇವೆ. ಹಾಗಾಗಿ ಪುನರ್ ಬಳಕೆ ಮಾಡಬಹುದಾದಂತಹ
ಶಕ್ತಿ ಸಂಪನ್ಮೂಲಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸೌರಶಕ್ತಿ, ಪವನ ಶಕ್ತಿ, ಸಾಗರ ನೀರಿನ ಉಬ್ಬರ ಇಳಿತ ಶಕ್ತಿ, ಟೈಡಲ್ ಎನರ್ಜಿ ಅಂತಲೇ ಕರಿತೀವಿ. ಸಾಗರ ನೀರಿನ ಉಬ್ಬರ ಇಳಿತ ಶಕ್ತಿ, ಹಾಗೆ ಭೂ ಅಂತರಾಳದ ಶಕ್ತಿ, ಜೈವಿಕ ಅನಿಲ ಶಕ್ತಿ, ಹೀಗೆ ಮೊದಲಾದವುಗಳನ್ನ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತ ಹೇಳಿ ಕರಿಬಹುದು. ಬನ್ನಿ ಒಂದೊಂದಾಗಿ ಅವುಗಳ ಬಗ್ಗೆ ಪರಿಚಯವನ್ನ ನೋಡ್ತಾ ಹೋಗೋಣ. ಸೌರಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿಯ ಬಳಕೆಯಲ್ಲಿ ಕ್ರಾಂತಿನೇ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸೂರ್ಯನ ಕಿರಣಗಳಿಂದ ಹೊರಸೂಸ್ತಕ್ಕಂತ ಶಾಖವನ್ನ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡ್ತಾ ಇರತಕ್ಕಂತ ಎನರ್ಜಿಯನ್ನ ನಾವು ಸೌರಶಕ್ತಿ ಅಂತ ಹೇಳಿ ಕರಿಬಹುದು. ಅಲ್ಲದೆ ಇದು ಮುಗಿಯದ ಶಕ್ತಿ ಸಂಪನ್ಮೂಲ ಆಗಿದ್ದು ಸೌರಶಕ್ತಿಯನ್ನ ನೇರವಾಗಿ ಶಾಖ ಶಕ್ತಿಯಾಗಿ ಪರಿವರ್ತನೆ ಮಾಡೋದು. ಸೌರಶಕ್ತಿಯನ್ನ ಈಗಾಗಲೇ ವಿವಿಧ ವಿಧಾನಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಇವುಗಳನ್ನ ಸೋಲಾರ್ ವಾಟರ್ ಹೀಟರ್ಗಳಾಗಿ, ಕುಕ್ಕರ್ಗಳಲ್ಲಿ, ಸೋಲಾರ್ ಥರ್ಮಲ್, ಸೋಲಾರ್ ವಿದ್ಯುತ್ ದೀಪ, ರೈಲ್ವೆ ಸಿಗ್ನಲ್ಗಳಲ್ಲಿ, ನೀರೊತ್ತೋದಕ್ಕೆ ಹಾಗೂ ಸಂಪರ್ಕ ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲದೆ ಭಾರತದಲ್ಲಿ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ರಾಜಸ್ಥಾನದ ಬಾರಾಮಾರ್ನಲ್ಲಿ ಸ್ಥಾಪಿಸೋದಕ್ಕೆ ಯೋಜಿಸಲಾಗಿತ್ತು. ಸ್ಥಾಪನೆಯೂ ಕೂಡ ಆಗಿದೆ. ಅಲ್ಲದೆ ಇತ್ತೀಚೆಗೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಸೌರ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸೋದಕ್ಕೆ ಉದ್ದೇಶಿಸಲಾಗಿದೆ. ಹೀಗೆ ಸೌರ ಶಕ್ತಿಯ ಉತ್ಪಾದನೆ ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಎರಡನೇದಾಗಿ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳಲ್ಲಿ ಪವನ ಶಕ್ತಿ, ವಿಂಡ್ ಎನರ್ಜಿ. ಬೆಟ್ಟ ಪ್ರದೇಶಗಳಲ್ಲಿ ನೀವು ಗಮನಿಸಿದ ಹಾಗೆ ಈ ವಿಂಡ್ ಮಿಲ್ಗಳನ್ನ ಸ್ಥಾಪನೆ ಮಾಡಿ ಬೀಸ್ತಾ ಇರತಕ್ಕಂಥ ಗಾಳಿಯಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿರೋದನ್ನ ಗಮನಿಸಿರ್ಬೋದು. ಭಾರತದಲ್ಲಿ ಈ ಒಂದು ಪವನ ಶಕ್ತಿಯು ವಾಣಿಜ್ಯ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದ್ದು ಮುಂದಿನ ದಶಕಗಳಲ್ಲಿ ದೇಶದ ಹಲವಾರು ಭಾಗಗಳು ಪವನ ಶಕ್ತಿಯನ್ನ ಪ್ರಧಾನವಾಗಿ ಬಳಕೆ ಮಾಡಬಹುದಾದಂತಹ ಒಂದು ಸಾಧ್ಯತೆಗಳು ಬರ್ತಾ ಇದ್ದಾವೆ. ಅದರಲ್ಲೂ ಭಾರತವು ಪ್ರಪಂಚದಲ್ಲಿ ಗಾಳಿಯಿಂದ ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರಗಳಲ್ಲಿ 5ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ನಮ್ಮ ದೇಶದ ರಾಜ್ಯಗಳಾಗಿರ್ತಕ್ಕಂಥ ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ ಹಾಗೆ ಗುಜರಾತ್ ರಾಜ್ಯಗಳಲ್ಲಿ ಪವನ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಇದರಲ್ಲೂ ಕೂಡ ಒಂದು ಕ್ರಾಂತಿಯನ್ನ ಸೃಷ್ಟಿಸಿದ್ದೇವೆ ಮಕ್ಕಳು. ಮುಂದುವರೆದು ಭಾರತದಲ್ಲಿ ಬಳಕೆ ಮಾಡ್ತಾ ಇರತಕ್ಕಂತಹ ಶಕ್ತಿ ಸಂಪನ್ಮೂಲಗಳಲ್ಲಿ ಮುಗಿದು ಹೋಗ್ತಾ ಇರತಕ್ಕಂತ ಸಾಂಪ್ರದಾಯಿಕ ಸಂಪನ್ಮೂಲಗಳೇ ಪ್ರಧಾನವಾಗಿದ್ದಾವೆ. ಅಂದ್ರೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ. ಇವುಗಳ ಉತ್ಪಾದನೆಯು ಕಡಿಮೆ ಇದ್ದು ಮುಗಿದು ಹೋಗ್ತಕ್ಕಂಥ ಸಂಪನ್ಮೂಲಗಳಾಗಿರೋದ್ರಿಂದ ಯಾವಾಗ ಖಾಲಿ ಆಗ್ತಾವೋ ಗೊತ್ತಿಲ್ಲ. ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೇವೆ. ಇದರಿಂದ ರಾಷ್ಟ್ರೀಯ ಆದಾಯದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡ್ತದೆ. ಆದ್ದರಿಂದಾಗಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಪಯೋಗ ತುಂಬಾನೇ ಅನಿವಾರ್ಯವಾಗಿದೆ. ಮುಗಿಯದೇ ಇರತಕ್ಕಂತಹ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆ ಏನಿದೆ ಅದರಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ಏನು ಇದಕ್ಕೆ ಒಂದು ಪರಿಹಾರ ಅಂತ ನೋಡ್ತಾ ಹೋದ್ರೆ, ಭಾರತದಲ್ಲಿ ಉಂಟಾಗ್ತಾ ಇರತಕ್ಕಂತಹ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನ ನಿವಾರಿಸೋದಕ್ಕೋಸ್ಕರ ಒಂದಷ್ಟು ಪರಿಹಾರಗಳು ಅನಿವಾರ್ಯ, ಅಗತ್ಯ ಕೂಡ. ಮೊದಲನೇದಾಗಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಹೆಚ್ಚಿಗೆ ಮಾಡೋದು. ಅಂದ್ರೆ ಸೌರಶಕ್ತಿಯನ್ನ, ಪವನ ಶಕ್ತಿಯನ್ನ, ಇನ್ನಿತರೆ ಶಕ್ತಿಯ ಸಂಪನ್ಮೂಲಗಳೇನಿದ್ದಾವೆ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳನ್ನ ಬಳಕೆಯನ್ನ ಹೆಚ್ಚು ಮಾಡೋದು. ಜಲ ವಿದ್ಯುತ್ ಉತ್ಪಾದನೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ನೀಡೋದು. ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನ ಪ್ರೋತ್ಸಾಹ, ಶಕ್ತಿ ಸಂಪನ್ಮೂಲಗಳನ್ನ ಮಿತವಾಗಿ ಬಳಸೋದಕ್ಕೆ ತಿಳುವಳಿಕೆಯನ್ನ ನೀಡುವುದು, ನಿರುಪಯುಕ್ತ ವಸ್ತುಗಳನ್ನ ಬಳಸಿ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದು. ಇವು ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಪರಿಹಾರಗಳು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಅಂತ ಹೇಳಿ ಹೇಳ್ಬೋದು ಮಕ್ಕಳೇ. ಸೊ ಇಷ್ಟು ಈ ಹೊತ್ತಿನ ಶಕ್ತಿ ಸಂಪನ್ಮೂಲಗಳು ಹಾಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಪರಿಚಯವನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದಾಯ್ತು. ಈ ಒಂದು ಪಾಠದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅವುಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬೈ ಬೈ. ಟೇಕ್ ಕೇರ್.